ಏಯ್ ನೀನ್ಯಾಕೆ ಬಂದೆ ಇಲ್ಲಿಗೆ? ಕರು ಇದ್ದಲ್ಲಿ ಆಕಳು ಬರಲೇಬೇಕಲ್ಲಮ್ಮ. ನನ್ನ ಹೆತ್ತ ಮಗಳಿದ್ದಲ್ಲಿ ಈ ತಂದೆ ಆದ ನಾನು ಹುಡ್ಕೊಂತ ಬಂದ್ಬಿಟ್ಟೆ. ಮಗಳೇ, ನೀನೇನೋ ಯಾವುದೋ ಒಂದು ದಿಕ್ಕಿಲ್ಲದ ಪರದೇಸಿಯನ್ನ ಮದುವೆ ಆಗ್ಬಿಟ್ಟೆ ಅಂತೆ. ನಿನ್ನ ಗಂಡ ಮನೆಯಲ್ಲಿದ್ದಾನ? ಅವರಿಲ್ಲ, ಹೊಲಕ್ಕೆ ಹೋಗಿದ್ದಾರೆ. ಒಳ್ಳೇದಾಯ್ತಮ್ಮ, ಒಳ್ಳೇದಾಯ್ತು. ನೋಡಮ್ಮ, ನಾನೊಂದು ದೊಡ್ಡ ವಿಷಯವನ್ನ ಅವತ್ತು ತಂದಿದ್ದೀನಿ. ಅದೇನಂದ್ರೆ, ನಿನ್ನ ದೊಡ್ಡ ಮಾವ ಮತ್ತು ಧರ್ಮ ವಿಷಯ ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಗೊತ್ತಾಯ್ತಪ್ಪ, ಅಂತ ಪಾಪಿಗಳಿಗೆ ಆ ದೇವರು ಸರಿಯಾದ ಶಿಕ್ಷೆನೇ ಕೊಟ್ಟಿದ್ದಾನೆ. ಮತ್ತೆ ಏನಾದರೂ ಹೇಳೋದಿದೆಯಾ? ಇನ್ನು ಬಹಳಷ್ಟು ಹೇಳೋದಿದೆ. ನಿನ್ನ ದೊಡ್ಡಪ್ಪ ಧರ್ಮ ಹಾಗೂ ದೊಡ್ಡಪ್ಪ ಗಜೇಂದ್ರ ಗೌಡ ಹಾಗೂ ಧರ್ಮನ ಸರ್ವಾಸ್ತಿಗೂ ಕೋಟ್ಯಾಂತರ ಆಸ್ತಿಗೂ ನಮ್ಮ ಚೇತನ್ನೇ ವಾರಸುದಾರನಾಗ್ತಾನಮ್ಮ. ಅದು ಹೋಗ್ಲಿ, ಅದೇ ನಿನ್ನ ಮಾವ ಜೈಲು ಸೇರ್ಬಿಟ್ಟ. ಅದೇ ವೇದನೆಯಲ್ಲಿ ನಿನ್ನ ಅತ್ತೆನೂ ಕಳ್ಕೊಂಡ್ಬಿಟ್ವಿ. ಅದು ಆಸ್ತಿಗೂ ಚೇತನನೇ ವಾರಸ್ದಾರ ಆಗ್ಬಿಡ್ತಾನೆ. ಕೋಟ್ಯಾಂತರ ರೂಪಾಯಿಯ ವಾರಸ್ದಾರ ಚೇತನ. ಏನ್ ಮಾಡ್ಲಿ, ನೀನಂತೂ ದಿಕ್ಕಿಲ್ಲದ ಪರದೇಶಿಯನ್ನ ಕೊಟ್ಕೊಂಡ್ಬಿಟ್ಟೆ. ನಿನ್ನ ಭವಿಷ್ಯ ದಾರಿ ಮೇಲೆ ಬೀಳ್ತನ್ನ ನಾನು ನೋಡ್ಬೇಕಾಯ್ತಲ್ಲಮ್ಮ. ನೋಡು, ಅಷ್ಟೆಲ್ಲ ಆಸ್ತಿಗೆ ಅವನೇ ವಾರಸ್ದಾರನಾಗ್ತಾನೆ ಅಂದ್ರೆ ನೀನು ಒಂದು ಕೆಲಸ ಮಾಡಿದ್ರೆ ಎಲ್ಲ ಒಳ್ಳೇದಾಗ್ತದೆ ನೋಡಮ್ಮ. ಅದಕ್ಕೆ ನೀನೊಂದು ಸಣ್ಣ ಕೆಲಸ ಮಾಡ್ತೀಯಾ? ಏನಪ್ಪ ಅದು ಸಣ್ಣ ಕೆಲಸ? ಅದೇ, ನನ್ನ ಮಗಳು ಒಳ್ಳೇದಾಗಬೇಕು. ನನ್ನ ಸ್ವಾರ್ಥಕ್ಕಾಗಿ ನಾನು ಏನು ಮಾಡಿಲ್ಲಮ್ಮ. ನನ್ನ ಮಗಳ ಭವಿಷ್ಯವನ್ನ ನೋಡಬೇಕು, ಭವಿಷ್ಯವನ್ನ ರೂಪಿಸ್ಬೇಕು ಅಂತ ಏನೇನು ಮಾಡಬೇಕು. ಆದ್ರೆ ನೀನು ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಒಡೆತಿ ಆಗ್ಬೇಕಂತ ನನ್ನ ಇಚ್ಛೆ. ಆದ್ರಿಂದ ಸಣ್ಣದೊಂದು ಕೆಲಸ ಮಾಡ್ತೀಯ ಅಮ್ಮ? ಏನಪ್ಪ ಅದು? ಇದನ್ನ ನಿನ್ನ ಗಂಡ ಅನ್ನೋನ್ ಪರದೇಶಿ ಅವನು ಬಂದ ಮೇಲೆ ರಾತ್ರಿಗೆ ಊಟದಲ್ಲಿ ಹಾಕ್ಬಿಡು. ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ ಅಂತ ತಿನ್ನಿಸ್ಬಿಡೋಣ. ನಂತರ ನಿನ್ನ ಆ ಚೇತನಿಗೆ ಮದುವೆ ಮಾಡಿ ಎಲ್ಲ ಆಸ್ತಿಗೂ ನಿನ್ನನ್ನೇ ಒಡತಿಯನ್ನಾಗಿ ಮಾಡ್ತೀನಮ್ಮ. ಅಪ್ಪ, ಈ ಉಪಾಯ ನನಗೆ ಹೊಳಿಲೇ ಇಲ್ಲ ನೋಡು. ಸರಿ, ಆನಂತರ? ಅದೇ, ನೀನೆಲ್ಲ ಆಸ್ತಿಗೂ ನೀನೇ ರಾಣಿ, ಚೇತನ್ನೇ ರಾಜ. ಅದಕ್ಕೆ ಇದೊಂದು ಕೆಲಸ ಮಾಡ್ಬೇಡ ಅಪ್ಪ. ನಿಮ್ಮ ಸಂತೋಷಕ್ಕೋಸ್ಕರ ನಾನು ಈ ಕೆಲಸನ ಹಿಂದೆ ಮಾಡ್ತೀನಿ. ಆದರೆ ಒಂದು ನಿಮಿಷ ಇಲ್ಲೇ ಇರಿ. ಇದೇ ಸಂತೋಷಕ್ಕೆ ನಿಮಗೆ ಕುಡಿಯೋದಕ್ಕೆ ಹಾಲು ಕೂಡ ತರ್ತೀನಿ. ಅಯ್ಯೋ, ಹಾಲು ತರ್ತೀಯಾ? ಚೇತನ್ನೇ ರಾಜ, ನನ್ನ ಮಗಳೇ ರಾಣಿ, ನಾನೇ ಮಂತ್ರಿ. ಗಜೇಂದ್ರ ಗೌಡನ ಸರ್ವಾಸ್ತಿಗೂ ನಾವೇ ವಾರಸ್ದಾರರು. ಅಪ್ಪ, ತೆಗೆದುಕೊಪ್ಪ ಹಾಲು.
ಕುಡಿಯಪ್ಪ, ಕುಡಿ. ನಿನ್ನಂತ ಅಪ್ಪ ಈ ಭೂಮಿಯ ಮೇಲೆ ಬದುಕಿರಬಾರ್ದು ಅಂತಾನೆ ನೀ ಕುಡಿತಿರೋ ಹಾಲಿನಲ್ಲಿ ನೀರು ಕೊಟ್ಟ ವಿಷವನ್ನೇ ಹಾಕಿದ್ದೀನಿ. ನಿನ್ನಂತ ಅಪ್ಪ ಈ ಭೂಮಿ ಮೇಲೆ ಬದುಕಿರಬಾರ್ದು, ಬದುಕಿರಲೇಬಾರ್ದು. ಏನೋ ಏನೋ ಆಗ್ತಾ ಇದೆ ಅಲ್ಲಮ್ಮ, ಯಾಕೆ ಈಗ ಆಗ್ತಾ ಇದೆ? ಏನ್ ಮಾಡ್ತೀಯಮ್ಮ? ವಿಚಿತ್ರವಾದ ಸಂಕಟ ಆಗ್ತಾ ಇದೆಯಪ್ಪ. ಆಗ್ಬೇಕಪ್ಪ, ನಿನ್ನ ತಪ್ಪಾಪಿಷ್ಟನಿಗೆ ಆ ವಿಚಿತ್ರವಾದ ಸಂಕಟ ಆಗ್ಲೇಬೇಕು. ನನ್ನ ಮಾವನನ್ನ ಜೈಲಿಗೆ ಕಳಿಸಿದ್ದು ಅಂತೆ ನನ್ನ ಆತಿಯನ್ನ ಅದೇ ಕೊರಗಿ ಸಾಯೋ ರೀತಿ ಮಾಡಿದ ಪಾಪಿಷ್ಟಾನಿ. ಅಷ್ಟು ಸಾಧು ಅಂತ ಮಗಳ ಮಾಂಗಲ್ಯಕ್ಕೆ ಕುತ್ತು ತಂದ ನಿನ್ನ ಪಾಪಿಯಪ್ಪ ಈ ಭೂಮಿಯ ಮೇಲೆ ಬದುಕಿರಬಾರ್ದು. ಅದಕ್ಕೆ ನೀರು ಕೊಟ್ಟ ವಿಷವನ್ನ ಹಾಲಿನಲ್ಲಿ ಹಾಕಿ ನಿನಗೆ ಸಾಯಪ್ಪ, ಸಾಯ. ಪಾಪಿ ತಂದೆ ನಾನು, ಹೌದಪ್ಪ, ಪಾಪಿ ತಂದೆ. ನನ್ನ ಸ್ವಾರ್ಥಕ್ಕಾಗಿ ನಾನು ಏನು ಮಾಡಲಿಲ್ಲಪ್ಪ, ಏನು ಮಾಡಲಿಲ್ಲ. ಮಗಳ ಭವಿಷ್ಯಕ್ಕಾಗಿ ಮಗಳನ್ನ ಉನ್ನತ ಮಟ್ಟಕ್ಕೆ ಕಳಿಸಬೇಕು ಅಂತ ಯೋಚನೆ ಮಾಡಿದೆ. ಎಲ್ಲ ತಂದೆ ತಾಯಿಯವರು ಎಷ್ಟೋ ಕಷ್ಟಪಟ್ಟು ತಮ್ಮ ಮಕ್ಕಳನ್ನ ಇದೇ ರೀತಿ ಮಾಡಬೇಕು ಅಂತ, ಒಳ್ಳೆಯವರಾಗಬೇಕು ಅಂತ ಕಷ್ಟಪಡ್ತಾರೆ. ಆದ್ರೆ ನಾನು ಕೆಟ್ಟ ದಾರಿಯನ್ನ ಹಿಡಿದು ಈ ರೀತಿ ಮಾಡಿದೆ. ಹೌದು, ನಾನು ಪಾಪಿ, ನಾನು ಪಾಪಿ. ಒಡ ಹುಟ್ಟಿದ ತಂಗಿಯ ಸಾವಿಗೆ ಕಾರಣ ನಾನು ಪಾಪಿ. ಒಡ ಹುಟ್ಟಿದ ತಂಗಿಯ ಗಂಡನನ್ನ ಕೈಲಿ ಕಟ್ಟಿದವನು ನಾನು ಪಾಪಿ. ಗಜೇಂದ್ರ ಗೌಡ ಮತ್ತು ಧರ್ಮನನ್ನ ಸಾಯಿ ನಾನೇ ಅಪ್ಪ, ನಾನೇ. ಆದ್ರೆ ನೀನು ನನ್ನ ರಕ್ತಕ್ಕೆ ಹುಟ್ಟಿದ ಮಗಳೆಂಬ ಒಂದೇ ಒಂದು ಉದ್ದೇಶದಿಂದ ಇಷ್ಟೆಲ್ಲ ಮಾಡಿದೆ. ಆದ್ರೆ ನನ್ನ ಕರುಳ ಬಳ್ಳಿಯೇ ನನಗೆ ಹಾವಾಯಿತು. ನನ್ನ ಕರುಳ ಬಳ್ಳಿಯೇ ನನಗೆ ಹಾವಾಯಿತು. ನನ್ನ ಕರುಳ ಬಳ್ಳಿಯೇ ನನಗೆ ಯಾರನೋ ಅರ್ಪಿತಾ ಅಂತ ಕರಿತಿದ್ಯಾ? ಬಾಯಿ ಮುಚ್ಕೊಂಡು ಅತ್ತಿಗೆ ಅಂದ್ರೆ ಸರಿ. ನೋಡು, ನನ್ನ ಅಪ್ಪನ ಜೊತೆ ಸೇರಿ ಎಷ್ಟು ವರ್ಷ ಮಾಡಬಾರ್ದು ಮಾಡಿದ್ದಿ. ಅಷ್ಟೇ ಅಲ್ಲದ ದೇವರಂತ ನನ್ನ ಮಾವನನ್ನ ಜೈಲಿಗಟ್ಟಿ ನನ್ನ ಅತ್ತೆಯನ್ನ ಕೊರಗಿ ಸಾಯೋ ಹಾಗೆ ಮಾಡಿ ಅಷ್ಟೇ ಸಾಲದು ಅಂತ ಈ ಮನೆವರೆಗೂ ಬಂದು ದೇವರಂತ ನನ್ನ ಗಂಡನಿಗೆ ವಿಷ ಕೊಟ್ಟು ಸಾಯಿಸಿಕೆ ನೋಡಿದ್ರ ನೀವಂತ ಪಾಪಿಗಳು. ಹಾಗ ಬಾದವರಿಗೆ ನೋಡು, ಈ ಅತ್ತಿಗೆ ಅನ್ನೋ ಅಬಲೆ ರಣ ಚಂಡಿ ಆಗೋ ಮುನ್ನ ನೀವು ಮಾಡಿರುವ ತಪ್ಪುಗಳನ್ನ ಪೊಲೀಸರ ಮುಂದೆ ಶರಣಾಗಿ ನನ್ನ ಮಾವನನ್ನು ಬಿಡಿಸೋದಕ್ಕೆ ಸಹಾಯ ಮಾಡಬೇಕು. ನೋಡಿ, ನಾವು ನಿಮ್ಮ ದೇವಸ್ಥಾನದ ಬಂಗಾರವನ್ನು ಕೊಳು ಮಾಡಿದ್ದು CCTVಯಲ್ಲಿ ನೋಡಿದ್ದೇವೆ. ಅವಾಗ ಗೊತ್ತಾಯ್ತು ರಾಘವ ಯಜಮಾನರಲ್ಲ, ಅವರ ಮಗ ಚೇತನ್ ಅಂತ ಗೊತ್ತಾಯ್ತು. ಯಾಕೆ ಮಲಗಿದ್ದಾರೆ? ಇಲ್ಲ ಸರ್, ಸತ್ತೋಗಿದೆ. ನಾನೇ ಕೊಂದ್ಬಿಟ್ಟೆ ಸರ್. ತಪ್ಪುಗಳನ್ನು ನಾನು ಅದೇನಿದ್ರು ಕೋರ್ಟ್ ಅನ್ಸ್ತೀನಿ. ಬನ್ನಿ.
ಏನ್ ಮಾಡ್ಬಿಟ್ಟಿನಿ? ತಪ್ಪು ಮಾಡಿಬಿಟ್ಟೆ ಅಮ್ಮ. ನನ್ನಿಂದ ನೀನು ಕ್ಷಮಿಸ್ಬೇಕಮ್ಮ. ನನ್ನ ಪೊಲೀಸ್ನವ್ರು ಯಾಕೆ ಕಳ್ಕೊಂಡೋದ್ರು? ಅವನವ್ರಿಗೆ ಏನಾಯ್ತು? ಅವರಿಗೆ ನೋಡಿ, ಅದೊಂದು ದೊಡ್ಡ ವಿಷಯ. ನಾನು ಅದನ್ನ ಆಮೇಲೆ ಹೇಳ್ತೀನಿ. ಮಾವನನ್ನ ಈಗ ರಿಲೀಸ್ ಮಾಡ್ತಿದ್ದಾರಂತೆ. ನಾವು ಅಲ್ಲಿಗೆ ಹೋಗ್ಬೇಕು. ಈಗ ಬನ್ನಿ ಹೋಗೋಣ. ಹೌದಾ?